ಕೆಲಸ ನಿಮ್ಗೆ? ಅಡ್ಡಿಲ್ಲ ಪರವಾಗಿಲ್ಲ. ಈ ತರ ಎಲ್ಲ 5 ಗಂಟೆಗೆ ನೀರಲ್ಲಿ ಇಳಿದೆಲ್ಲ ಮಾಡ್ತೀರಾ ಹಿಂಗೆಲ್ಲ? 4 ಗಂಟೆಗೂ ಬರ್ತದೆ ಬೆಳಿಗ್ಗೆ. ಕಾಡಲ್ಲಿ ಹೋಗಿ ಕೊಯ್ದು ಒಣಗಿಸಿ 15 ದಿನದ ಒಣಗಿಸಿ ಇವಾಗ ಉದುರಿಸ್ತಾ ಇರೋದು. ಹೌದಾ? ಇದ್ರ ಹೆಸರೇನು? ಹಂಚಿಕಡ್ಡಿ. ನಾವು 3-4 ಕಿಲೋಮೀಟರ್ ಹೋಗ್ಬೇಕು. ಒಂದೇ ಹತ್ರ ಇರಲ್ಲ. ನಾವು 30 ವರ್ಷ ಆಯ್ತು ಮಾಡೋದು. ಬೆಳಗ್ಗೆ 5 ಗಂಟೆ ಎದ್ದು ಸಾಯಂಕಾಲ 7 ಗಂಟೆ ಹೋಗ್ಬೇಕು. ಮಳೆ ಗಾಳಿ ಎಲ್ಲದರಲ್ಲೂ ಮಳೆ ಬಂತು ನಿಮಿಷನೇ ನಮ್ಗೆ. ಇದನ್ನ ಏನಂತ ಬಳಸ್ತಾರೆ ಆಂಟಿ? 4 ಮೂಲೆ. ಇದು 4 ಮೂಲೆದು ಅಂದ್ರೆ ನೋಡೋದು ಮದ್ವೆಗೆ ಅದೇ ಮದುಮಗಳು ಹೋಗ್ಬೇಕಾದ್ರೆ ಅವಾಗ ಮನೆಯಿಂದ ಕೊಟ್ಟು ಕಳಿಸೋದು. ಅದು ಒಡಬೆ ಗಿಡಬೆ ತುಂಬಿ ಅದ್ರಲ್ಲಿ ಹಾಕಿ ಕೊಟ್ಟು 10 ವರ್ಷದಿಂದ ಹುಡುಗಿಂದ ಮಾಡ್ತೀನಿ ಇದನ್ನ. ನಮ್ ತಾಯಿ ತಂದನೆ ನಮಗ್ ಕಲಿಸ್ಕೊಟ್ಟಿದ್ದು. ನಾವು ಇವಾಗ ಮದ್ವೆ ಆಗಿ 15 ವರ್ಷ ಆಯ್ತು. 15 ವರ್ಷದಿಂದ ನಾವ್ ಇಲ್ಲಿ ಮಾಡ್ತಾ ಇದ್ವಿ. ಹೌದಾ? ನಿಮ್ ಮಕ್ಕಳನ್ನೆಲ್ಲ ಓದಿಸ್ತೀರಾ? ಎಜುಕೇಶನ್ಗೆಲ್ಲ ಸಪೋರ್ಟ್ ಕೊಡ್ತಿದ್ದೀರಾ ಅಲ್ವಾ? ಓದಿಸ್ತಾ ಇದೀವಿ ಮೇಡಮ್, ದುಡ್ಕೊಂಡು ಓದಿಸ್ತಾ ಇದೀವಿ. ಕೈ ಕಿತ್ತವೆ ಇಬ್ರುಗಳು ಜಾಸ್ತಿ. ಇದು ನಾವು ಕಮ್ಮಿಗೆ ಹಾಕ್ತಿವವ, ಅವ್ರ ಅಂಗಡಿಯವರು ಜಾಸ್ತಿಗೆ ಮಾರ್ತಾರೆ. ಎಷ್ಟು ವರ್ಷದಿಂದ ಇದ್ದೀರಾ ಅಜ್ಜಿ ಇಲ್ಲಿ? ಸುಮಾರು 50 ವರ್ಷದಿಂದ. 50 ವರ್ಷದಿಂದ ಇದ್ದೀರಾ? ಈಗ್ಲೂ ಮಾಡ್ತಿರಲ್ವಾ? ಶಕ್ತಿ ಅಷ್ಟು ಆಗುತ್ತಾ? ಆಗಸ್ಟ್ ಮಾಡೋದು. ನಿಮ್ಮನ್ನ ನೋಡಿ ಒಂದಷ್ಟು ಜನ ಯುವಕರು ಕಲ್ತ್ಕೊಳ್ತಾರಲ್ಲ, ಅದೇ ದೊಡ್ಡ ಪ್ರತಿಫಲ ಸಿಕ್ತಂಗೆ. ಸರ್, ಎಷ್ಟು ಚಲೋ ಮಾಡ್ತಿದ್ದೀರಿ ಅಂತಂದ್ರೆ ಅದು ನಿಮ್ಮ ಕಲೆಗೆ ನೀವೇ ಸರಿಸಾಟಿ ಅನ್ನೋ ತರ. ಇದು ಪ್ಯೂರ್ ಲೆದರ್ ಆಯ್ತಾ? ಪ್ಯೂರ್ ಲೆದರ್ ನೋಡಿ, ಈ ಡಿಸೈನ್ ಎಲ್ಲ ಎಷ್ಟು ಡಿಟೇಲಿಂಗ್ ಆಗಿದೆ. ಅಕ್ಕರೆ ನಿಮಗ್ ಗೊತ್ತಿರೋ ತರ ದಿನಕ್ಕೆ ಎಷ್ಟು ಸುತ್ತಿದ್ದೀರಾ? ಈ ತರ ಅಲ್ಲಿರೋ ಅಷ್ಟು ಮುಗಿಸ್ತೀರಾ ಹಂಗಂದ್ರೆ ಒಂದಿನಕ್ಕೆ? ನೀವು ಎಂತ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತ ನಿಮಗೆ ಎಷ್ಟು ಮಟ್ಟಕ್ಕೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಆದ್ರೆ ನಾವಂತೂ ಸಾವಿರದ ಶರಣನ್ನ ಹೇಳ್ಬೇಕು. ಅಜ್ಜಾರ್ ಹೇಳಿದ್ರು 40 ವರ್ಷದಿಂದ ಇದ್ದೀರಾ ನೀವು, ಅಂತಿಂತ ಮಾತಲ್ಲ ಅದು. ಎಲ್ಲ ಮೀನುಗಾರರು ಹರಾಜು ಮೂಲಕವಾಗಿ ಸೇಲ್ ಮಾಡ್ತಾರೆ. ಎಲ್ಲ ಫುಲ್ ಜನರು ಕೂತ್ಕೊಂಡು ಮೀನ್ ಮಾರ್ತಾ ಇದ್ದಾರೆ. ಈಗ ನಾವು ಇಲ್ಲಿ ಹುಟ್ಟಿ ಬೆಳೆದು ಇವರು ಬೇರೆ ಊರಿನಿಂದ ಬಂದು ಇಲ್ಲಿ ಜೀವನ, ಇಲ್ಲಿ ಸಾರ್ವಜನಿಕವಾಗಿ ಎಲ್ಲರಿಗೆ ಜೀವನ ಉಂಟು. ಇದೆಲ್ಲ ನಾವು ಹಿಂದ್ಗಡೆ ಕಟ್ಟಾಕಿರ್ತೀವಿ. ಈ ತರನ ಹೋದ ಮೀನ್ ಪೂರ ಇದರಲ್ಲಿ ನಿಲ್ದು ಇದ್ರೊಳಗೆ. ನಮ್ಮನ್ನ ನಂಬಿ ಮತ್ತೆ 5 ಜನ ಇರ್ತಾರೆ. ಮತ್ತೆ ನಿದ್ದೆ ಬಿಟ್ಕೊಂಡು ಜಾಗ್ರತೆ ಇರಬೇಕು. ನಾವು ಸೊಂಟದಲ್ಲಿ ಬಲ ಬೇಕು ಅದಕ್ಕೆ. ಇದಕ್ಕೆ ಇದ್ರಲ್ಲಿ ಇಷ್ಟು ಜನ ಅಲ್ಲಿ ಆಕ್ಚುಲಿ ನಿಲ್ಲಕ್ಕೆ ಜಾಗ ಇಲ್ಲ. ಅದು 15 ಜನ ಇರ್ತೇವೆ ಇದರಲ್ಲಿ. ಕಚ್ಚಾಸ್ಕೊಂಬನ್ವೆ. ಓ, ಇದು ಕಚ್ಚೆಯಲ್ಲ? ಓಕೆ, ಇವಾಗ ಏನ್ ಮಾಡ್ತಾ ಇದ್ದೀರಾ? ಡ್ರಿಲ್ಲಿಂಗ್ ಮಾಡ್ತಾ ಇದ್ದೀವಿ. ಸೊ ಇದಿಷ್ಟು ವಿಶೇಷತೆ ಜೊತೆಗೆ ಸಣ್ಣ ವಿಡಿಯೋನ ಹಾಗೆ ಸಣ್ಣದಾಗಿ ಮುಗಿಸ್ತಾ ಇದೀವಿ. ಧನ್ಯವಾದಗಳು, ನಮಸ್ಕಾರ.